ನಮಸ್ಕಾರ. ಶೈಲಜಾ ಸುರೇಶ್ ಕತೆ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಮ್ಮ ಅನ್ನುವಂಥ ಒಂದು ಕಥೆನ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದು 2010 ತರಂಗದಲ್ಲಿ ಪ್ರಕಟ ಆಗಿದ್ದಂಥ ಕತೆ ಮತ್ತು ಇದು ನನ್ನ ಅಕ್ಕಮ್ಮ ಮತ್ತು ಇತರ ಕಥೆಗಳು ಅನ್ನುವಂಥ ಒಂದು ಪುಸ್ತಕದಲ್ಲಿ ಕಥಾ ಸಂಕಲನದಲ್ಲಿ ಪ್ರಕಟ ಆಗಿದೆ. ಈ ಕಥಾ ಸಂಕಲನಕ್ಕೆ ಪ್ರಜಾವಾಣಿಯ ಲಕ್ಷ್ಮಣ್ ಕೊಡ್ಸೆ ಅವರು ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಬನ್ನಿ ಕಥೆ ಶುರು ಮಾಡೋಣ. ಕಥೆ ಶೀರ್ಷಿಕೆ ಅಕ್ಕಮ್ಮ. ನಾನು ಅಕ್ಕಮ್ಮ ಅಂತ ಆಕೆ ನಕ್ಕಾಗ ಡಾಕ್ಟರ್ ಸಮರ್ಥ ಆತ್ಮೀಯವಾಗಿ ಬೆಂತಡ್ತಾರೆ. ಹೇಗಿದ್ದೀರಿ ಅಕ್ಕಮ್ಮ? ಏನು ಊಟ ಮಾಡಿದ್ರಿ? ಆಕೆಯ ನಿರಿಗೆಗಟ್ಟಿದ ಮುಖದಲ್ಲಿ ಆಳಕ್ಕಿಳಿದ ಕಂಗಳಲ್ಲಿ ಮಿಂಚಿನ ಹೊಳಪು. ನನಗೆ ಈಗಾಗಲೇ ವಯಸ್ಸು 70 ವರ್ಷ. ನನಗೆ ಹಲ್ಲು ಇನ್ನೂ ಗಟ್ಟಿಯಾಗಿದೆ, ಕಣ್ಣು ಚೆನ್ನಾಗಿ ಕಾಣಿಸುತ್ತೆ, ಚಕ್ಲಿ ತಿನ್ನೋಷ್ಟು ನನ್ನ ಹಲ್ಲು ಗಟ್ಟಿಯಾಗಿದೆ. ಯಾಕೋ 4-5 ದಿನದಿಂದ ಅನ್ನ ಅಂತ ಹೊಟ್ಟೆಗೆ ಸೇರ್ತಾ ಇರಲಿಲ್ಲ ಡಾಕ್ಟ್ರೆ. ಅನ್ನ ತಿಂದ್ರೆಲ್ಲ ವಾಂತಿ. ಅದಕ್ಕೆ ನನ್ನ ಮಗಳಿಗೆ ಹೇಳ್ದೆ ರವೆ ಗಂಜಿ ಮಾಡ್ಕೊಂಡು ಬಾ ಅಂತ. ಸಪ್ಪೆ ಗಂಜಿ ತರಬೇಡ, ಅದಕ್ಕೊಂಚೂರು ರವೆ ಹುರಿದು 2 ಈರುಳ್ಳಿ 2 ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿ ತೆಳ್ಳಗೆ ಉಪ್ಪಿಟ್ಟು ಥರ ಮಾಡ್ಕೊಂಡು ಬಾ ಅಂತ ಹೇಳಿದೆ. ಹಾಗೆ ಮಾಡ್ಕೊಂಡು ಬಂದಿದ್ಲು. ತಿಂದ್ಬಿಟ್ಟೆ ಡಾಕ್ಟ್ರೆ. ಪಕ್ಕದಲ್ಲಿ ನಿಂತಿದ್ದ ಆಕೆಯ ಮಗಳು ತಾಯಿಯನ್ನು ಮೆಲ್ಲವಾಗಿ ಗದರಿಸ್ತಾಳೆ. ಅದೇನು ಕಟಿ ಅಂತ ಮಾತಾಡ್ತೀಯ? ಸುಂದರ್ ಸಾಕು. ಡಾಕ್ಟ್ರ್ ನೀನೊಬ್ಬಳೇ ಪೇಷಂಟಾ? ಈಗ ತಾನೇ ರೌಂಡ್ಸಿಗೆ ಬಂತಾರೆ. ನೀನು ಹರಿಕತೆ ಕೇಳೋಕೆ ಅವ್ರಿಗೆ ಟೈಮ್ ಇರೋಲ್ಲ. ಸುಮ್ಮನೆ ಇರು. ಅಕ್ಕಮ್ಮ ಸುತ್ತ ಕಣ್ಣಾಡಿಸ್ತಾರೆ. 4 ಮಂಚಗಳ 4 ಪಾರ್ಟಿಷನ್ಗಳ ವಾರ್ಡ್ ಅದು. ಬಿಳುಪು ಪೇಂಟಿನ ಗೋಡೆಗಳು, ಹಸಿರು ಬಣ್ಣದ ಕರ್ಟನ್ನು, ಪ್ರತಿಯೊಂದು ಮಂಚದ ಬಳಿನೂ ಔಷಧಿ ಹಣ್ಣು ಹಂಪಲು ಇಡೋದಕ್ಕೆ ಪುಟ್ಟ ಶೆಲ್ಫು, ಮಂಚದ ಬಳಿ ನೇತು ಹಾಕಿರೋಂಥ ಕೇಸ್ ಶೀಟು, ಸದಾ ಗಿಜಿಗಿಜಿ ಅನ್ನುವಂಥ ನರಳ್ತಾ ಇರೋ ಸದ್ದು ಕೇಳಿಸುವಂಥ ಔಷಧಿ ವಾಸನೆ, ಡೆಟಾಲ್ ವಾಸನೆಯ ಪರಿಸರ ಆ ಆಸ್ಪತ್ರೆ. ಆದರೆ ಡಾಕ್ಟರ್ ಸಮರ್ಥ ತುಂಬ ಒಳ್ಳೆಯ ಡಾಕ್ಟ್ರು ಅಂತೆ. ಇನ್ನೂ 40ರ ಆಸುಪಾಸಿನ ವ್ಯಕ್ತಿ, ಸಂಯಮದ ನಡವಳಿಕೆ ತುಂಬಿದ ಕೊಡದಂಥ ಮನುಷ್ಯ. ಪ್ರತಿಯೊಬ್ಬರನ್ನು ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡಿಸ್ತಾರೆ ಅಂದರೆ ಅವ್ರ ಮಾತುಗಳಿಂದನೇ ಅರ್ಧ ಕಾಯಿಲೆ ವಾಸಿಯಾಗುತ್ತಂತೆ. ಅಕ್ಕಮ್ಮ ಡಾಕ್ಟ್ರನ್ನು ಸಂಕೋಚದಿಂದ ಕೇಳ್ತಾರೆ, ನನ್ನ ಮಾತಿಂದ ನಿಮಗೆ ಟೈಮ್ ವೇಸ್ಟಾ ಡಾಕ್ಟ್ರೆ? ಏನೋ ವಯಸ್ಸಾಗಿರೋ ಜೀವ, 4 ಮಾತು ಹೆಚ್ಚು ಕಮ್ಮಿ ಮಾತಾಡ್ಬಿಡ್ತೀವಿ. ನಮ್ಮ ಮಾತು ಕೇಳೋಷ್ಟು ಸಮಾಧಾನ ಯಾರಿಗೂ ಇರೋಲ್ಲ ಅಲ್ವಾ? ಡಾಕ್ಟರ್ ಸಮರ್ಥ ಮಂಚದ ಪಕ್ಕದಲ್ಲಿ ಸ್ಟೂಲ್ ಎಳ್ಕೊಂಡು ಕೂತ್ಕೊಳ್ತಾರೆ. 4.25 ಅಡಿ ಎತ್ತರದ ತೆಳುವಾದ ಮೈಕಟ್ಟಿನ ಈ ಅಜ್ಜಿ ನೋಡಿದ್ರೆ ನನಗೆ ಯಾಕೋ ಒಂಥರ ಅಕ್ರಸ್ತೆ. ಯಾಕೆ ಅರ್ಥ ಆಗಲ್ಲ. ಆದರೆ ಎದೆಯ ಗೂಡಿನಲ್ಲೇ ಅವಿತುಕೊಳ್ತಂಥ ಅಮ್ಮನ ನೆನಪಾಗುತ್ತೆ. ಹೌದು, ಅಮ್ಮನೂ ಹೀಗೆ ತೆಳುವಾದಂಥ ಮೈಕಟ್ಟು, ಇಷ್ಟೇ ಎತ್ತರ, ಇಂಥದ್ದೇ ಗೌರವರ್ಣ, ಇಂಥದ್ದೇ ವಾತ್ಸಲ್ಯದ ಕಣ್ಣು. ನಿನ್ನೆಲ್ಲಿ ಅಮ್ಮ ನಡು ವಯಸ್ಸಿನಲ್ಲಿಯೇ ಕ್ಯಾನ್ಸರ್ನ ಮಾರಿಗೆ ಬಲಿಯಾಗ್ಬಿಟ್ಲಲ್ಲ. ಅದಕ್ಕೆಂದೋ ಏನು ತನಗೆ ಅಮ್ಮನ ಹೋಲಿಕೆ ಇರೋರನ್ನ ನೋಡ್ದಾಗಲಿಲ್ಲ ಒಂಥರ ಮನಸ್ಸು ಕರಗಿ ಹೋಗ್ಬಿಡುತ್ತೆ, ಮೃದುವಾಗ್ಬಿಡ್ತೀನಿ ತಾನು. ಅಮ್ಮ, ನಿಮ್ಮ ಮಾತು ಕೇಳೋಕೆ ನಂಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಮಾತಾಡ್ತೀರಿ. ಡಾಕ್ಟರ್ ಸಮರ್ಥ ಹೇಳಿದಾಗ ಅಕ್ಕಮ್ಮನ ಮುಖದಲ್ಲಿ ಲಜ್ಜೆಯ ನಗು. ನಮ್ಮ ಮಾಸ್ಟ್ರು ಹೀಗೆ ಹೇಳ್ತಾ ಇದ್ರು. ಗೊತ್ತುಂಟಲ್ಲ ನಿಮಗೆ, ಶಾಸ್ತ್ರಿ ಮಾಸ್ಟ್ರು. ಅವ್ರಿಗೆ ನನ್ನ ಕೈ ಬರಹ, ಮಗ್ಗಿ ಎಲ್ಲ ಇಷ್ಟ. ಅಕ್ಕಮ್ಮನ ಮೇಡಮ್ ಮಾಡಬೇಡಿ ಅಂತ ನಮ್ಮಪ್ಪ ಹಿಂಗೆ ಯಾವಾಗಲೂ ಹೇಳ್ತಾಯಿದ್ರು. ನನ್ನ ಹೆಸರು ಅಕ್ಕಮ್ಮ ಅಂತ ಇಟ್ಟಿದ್ರು. ನಮ್ಮ ಅಪ್ಪಯ್ಯನ ತಂಗಿ ಇದ್ರಲ್ಲ ಅಕ್ಕಮಾದೇವಿ ಅಂತ, ಅವರು ಹಾವು ಕಚ್ಚಿ ತೀರೋಗ್ಬಿಟ್ರು. ಅದಕ್ಕೆ ಅವ್ರು ನೆನಪಿಗಿರಲಿ ಅಂತ ನನಗೆ ಅಕ್ಕಮಾದೇವಿ ಅಂತ ಹೆಸರಿಟ್ರು. ಆಮೇಲೆ ಎಲ್ಲ ಕರಿತಾ ಅಕ್ಕಮ್ಮ ಅಂತ ಆಗೋಗ್ಬಿಡ್ತು. ಅಕ್ಕಮ್ಮನ ಕಣ್ಣೆದುರು ಬಾಲ್ಯದ ಚಿತ್ರಗಳೆಲ್ಲ ಬಿಚ್ಕೊಳ್ತಾ ಹೋಗುತ್ತೆ.
ಆಗ ಆಕೆಗೆ ಡಾಕ್ಟರ್ ಸಮರ್ಥ ಮರೆಯಾದ ಹಾಗೆ ತಮ್ಮಷ್ಟಕ್ಕೆ ತಾವೇ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಾನು ಹುಟ್ಟಿದಾಗ ಅಪ್ಪ ಹಿಂಗೆ ಭಾಳ ಖುಷಿಯಂತೆ ಒಂದು ಕೊಳಗ ಬೂಂದಿ ಮಾಡಿಸಿದ್ರಂತೆ. ನಾಮಕರಣಕ್ಕೆ ಬಂದವ್ರಿಗೆಲ್ಲ ಒಂದೊಂದು ದೊನ್ನೆ ತುಂಬ ಬೂಂದಿ. ಮಕ್ಕಳು ಬಂದಿದ್ರಲ್ಲ ಅವ್ರಿಗೆಲ್ಲ ಕಾಗದದಲ್ಲಿ ಕಟ್ಟಿ ಕಟ್ಟಿ ಕೊಟ್ಟಿದ್ರಂತೆ. ಮತ್ತು ಇಡೀ ಮಡಿಕೇರಿ ಮಹಾದೇವ ಪೇಟೆಯವ್ರಿಗೆಲ್ಲ ಬೂಂದಿ ಪಾಯಸದ ಊಟ. ಅಷ್ಟು ಚಂದ ನನ್ನ ಸಾಕಿದ್ರು ನಮ್ಮಪ್ಪಯ್ಯ. ಅವರೇ ಶಾಲೆಗೆ ಕರ್ಕೊಂಡು ಹೋಗ್ತಾಯಿದ್ದಿತ್ತು, ಜಾತ್ರೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಇಡೀ ಮಡಿಕೇರಿ ಪೇಟೆಯಲ್ಲಿ ನನ್ನನ್ನು ಹೆಗ್ಲ ಮೇಲೆ ಕೂರಿಸಿ ಓಡಾಡ್ತಾಯಿದ್ರು. ಅಕ್ಕಮ್ಮನ ಕಣ್ಣು ಒಂದೇ ಆಗುತ್ತೆ. ಅಂಥ ಅಪ್ಪಯ್ಯ, ಅಷ್ಟು ಚೆನ್ನಾಗಿದೆ ಅಪ್ಪಯ್ಯ. ಮಾತಾಡ್ತಾನೆ ಪಕ್ಕಂತ ಎದೆ ಹಿಡ್ಕೊಂಡು ಸತ್ತೇ ಹೋಗ್ಬಿಟ್ರು ಅಪ್ಪಯ್ಯ. ಅಪ್ಪಯ್ಯ ಆಗಷ್ಟೇ ಅಪ್ಪಯ್ಯ ಸತ್ತು ಹೋದ್ರೇನೋ ಅನ್ನೋ ಹಾಗೆ ಅಕ್ಕಮ್ಮ ಬಿಕ್ಳಿಸ್ತಾರೆ. ಕೆನ್ನೆ ಮೇಲೆ ಕಂಬನಿ ಕೆಳಗಿಡಿಯುತ್ತೆ. ಸುಕ್ಕುಗಟ್ಟಿದ ಕೆನ್ನೆ ಒದ್ದೆ ಆಗುತ್ತೆ. ಡಾಕ್ಟರ್ ಸಮರ್ಥ ಆಕೆಯನ್ನು ಅರ್ಥ ಮಾಡ್ಕೊಂಡ ಹಾಗೆ ಮಾರ್ಧವಾಗಿ, ಅಕ್ಕಮ್ಮ ಅಳ್ತಾ ಇದ್ದೀರಾ ಅಂತಂದಾಗ ಆಕೆಯ ಮಗಳು ಆಕೆಯನ್ನು ತಟ್ಟಿ ಎಬ್ಬಿಸ್ತಾಳೆ. ಅಕ್ಕಮ್ಮ ತಟ್ಟಂತ ಎಚ್ಚರ ಮಾಡಿಕೊಂಡು ಸರಿಗಿಂದ ಕಣ್ಣು ಒರೆಸ್ಕೊಳ್ತಾರೆ. ಆ ದಿನ ಎಲ್ಲ ನೆನಪಾಗ್ಬಿಡ್ತು. ಡಾಕ್ಟ್ರೇ ತಪ್ಪು ತಿಳ್ಕೊಬೇಡಿ. ಖಂಡಿತ ಇಲ್ಲ ಅಕ್ಕಮ್ಮ, ಖಂಡಿತ ಇಲ್ಲ, ಹೇಳಿ, ಪರವಾಗಿಲ್ಲ. ಅಪ್ಪ ಸತ್ತ ವರ್ಷದಲ್ಲಿ ಮದುವೆ ಮಾಡಬೇಕಂತೆ. ಹಾಗೆ ಮಾಡಿದ್ರೆ ಕನ್ಯಾದಾನದ ಪುಣ್ಯ ಅಪ್ಪ ಹಿಂಗೆ ಸೇರುತ್ತಂತೆ. ನನಗಿನ್ನೂ 13 ವರ್ಷ ಆಗಲೇ ನನ್ನ ಮದುವೆ ಆಗೋಯ್ತು. ಹೇಗಿದ್ರು ನಿಮ್ಮ ಯಜಮಾನರು? ಡಾಕ್ಟರ್ ಸಮರ್ಥ ಕೇಳಿದಾಗ ಅಕ್ಕಮ್ಮನ ಸುಕ್ಕಿನ ಕೆನ್ನೆ ಕೂಡ ಕೆಂಪಾಗುತ್ತೆ. ಒಳ್ಳೆ ಎತ್ತರದ ಹಾಡು. ಅದು ಏನು ಬಣ್ಣ ಅಂತೀರಿ? ಗಜನಿಂಬೆ ಬಣ್ಣ. ಒಳ್ಳೆ ಮೈಕಟ್ಟು. ಕೊಡವರ ಜೊತೆಯಲ್ಲಿ ಬಂದೂಕ ಹಿಡಿದು ಶಿಕಾರಿಗೆ ಅಂತ ಹೊರಟುಬಿಡ್ತಾಯಿದ್ರು. ಶಿಕಾರಿಗೆ ಅಂತ ಹೊರಟ್ರೆ ಬರೀ ಕೈನಲ್ಲಿ ಯಾವತ್ತೂ ಬಂದವರೇ ಅಲ್ವಂತೆ. ಕಡೆ ಪಕ್ಷ ಒಂದೆರಡು ಕಾಡು ಕೋಳಿನಾರು ತೊಗೊಂಡು ಬರ್ತಾಯಿದ್ರಂತೆ. ಒಂದು ಸಲ ಒಂದು ಕಾಡು ಹಂದಿನ ಒಬ್ಬರೇ ಹೊಡೆದು ಹೊತ್ಕೊಂಡ್ಬಂದಿದ್ರಂತೆ. ಅಂಥ ಧೀರ ನನ್ನ ಗಂಡ. ವೆರಿ ಗುಡ್. ಡಾಕ್ಟರ್ ಸಮರ್ಥ ಉದ್ಕರಿಸಿದ್ರು. ಅವ್ರ ಎತ್ತರಕ್ಕೆ, ಅವ್ರ ಮೈಕಟ್ಟಿಗೆ ನಾನು ಈಡೇ ಅಲ್ಲ ಬಿಡಿ. ಆದರೂ 3 ಹೊತ್ತು ಹಿಂದಿಂದೇ ಸುತ್ತಾಡೋರು. ಅವ್ರಿಗೂ ಪಾಪ ಅಪ್ಪ ಅಮ್ಮ ಯಾರೂ ಇರಲಿಲ್ಲ. ಒಂದಿಷ್ಟು ತೋಟ, ಒಂದು ಸಣ್ಣ ಮನೆ ಅಷ್ಟೇ ಅವರ ಆಸ್ತಿ. ಆದರೆ ಮನುಷ್ಯ ಮಾತ್ರ ಯಾವಾಗಲೂ ನನ್ನತ್ತ ಇರುವಂಥ ಜಾಲಿ ಮನುಷ್ಯ. ಅಷ್ಟು ಚೆನ್ನದ ಮನುಷ್ಯ ಡಾಕ್ಟ್ರೆ. ಒಂದು ಕಾಯಿಲೆ ಇಲ್ಲ, ಒಂದು ಕಸಾಲೆ ಇಲ್ಲ. ಇವಳಿದ್ದಾಳಲ್ಲ, ಇವಳು ನನ್ನ ಮಗಳು, ಬರೀ 2 ತಿಂಗಳು ಮಗು. ನನ್ನ ಮಗ ರಾಮಕೃಷ್ಣ ಇದ್ದಾನಲ್ಲ, ಅವನಿಗೆ 3 ವರ್ಷ ಅಷ್ಟೇ. ಡಾಕ್ಟ್ರೆ, ನಾನು ಇನ್ನೂ ಆಗ ಹಸಿ ಬಾಣಂತಿ. ಆಗ ಅಕ್ಕಮ್ಮನ ದನಿ ಕಂಪಿಸ್ತದೆ. ಡಾಕ್ಟರ್ ಸಮರ್ಥ ಮರುಕದಿಂದ ಆಕೆಯನ್ನು ದಿಟ್ಟಿಸ್ತಾರೆ. ಆಕೆಯ ಮಗಳ ಕಣ್ಣಲ್ಲಿಯೂ ಕಂಬನಿ. ನನಗೆ ಅಪ್ಪನ ನೋಡಿದ ನೆನಪೇ ಇಲ್ಲ ಡಾಕ್ಟ್ರೆ, ಬರೀ ಫೋಟೋದಲ್ಲಿ ಮಾತ್ರ ನೋಡಿರೋದು. ಅವತ್ತು ಬೆಳ್ಳಂಬೆಳಗ್ಗೆ ಡಾಕ್ಟ್ರೆ ಚುಕ್ಕೆ ಕಾಣ್ತಾ ಇತ್ತು. ಕೋವಿ ತಗೊಂಡು ಶಿಕಾರಿಗೆ ಅಂತ ಹೊರಟ್ಬಿಟ್ರು. ನಾನು ಬೇಡ ರೀ ಹೋಗೋದು ಅಂತ ಹೇಳಿದೆ. ಖಾರ ತಿರುವಿ ಇಟ್ಟಿರೋ ಕೇಳು ನೆಂಟತಿಗೆ ಬಣ್ಣತನ ಮಾಡೋಕ್ಕೆ ಬಂದಿದ್ದಾಳಲ್ಲ, ಅವಳಿಗೆ ಒಳ್ಳೆ ಕಾಡು ಕೋಳಿನೋ ಮೊಲನೋ ತೊಗೊಂಡು ಬರ್ತೀನಿ ಅಂತಂದರು. ನಿಮ್ಮ ಮಗುಗೆ ಕೆನ್ನೆ ಸವರಿ ಹೊರಟೇ ಬಿಟ್ಟರು. ಆಮೇಲೇನಾಯಿತು ಗೊತ್ತಿಲ್ಲ ಡಾಕ್ಟ್ರೆ, ಗೊತ್ತಿಲ್ಲ. ತೋಟದ ವಿಷಯಕ್ಕೆ ದಾಯಾದಿಗಳೇ ಹೊಡೆದಾಕಿದ್ರು, ಇಲ್ಲ ಕಾಡು ಹಂದಿ ದಾಳಿ ಮಾಡ್ತು, ನಂಗೆ ಗೊತ್ತಿಲ್ಲ. ಸಂಜೆ ಅಷ್ಟೊತ್ತಿಗೆ ಮನೆಗೆ ಹೆಣ ತೊಗೊಂಡು ಬಂದರು. ಪುಣ್ಯಾತ್ಮ ನಿದ್ದೆ ಮಾಡ್ತಿದ್ದಂಗೆ ಕಾಣ್ತಾ ಇದ್ರು. ಮುಖದ ಕಳೆ ಅಷ್ಟು ಚೆನ್ನಾಗಿತ್ತು. ಪಾಪ, ಜೀವನದಲ್ಲಿ ಭಾಳ ನೊಂದಿದ್ದೀರಿ ಅಮ್ಮ. ಹಾಗೇ ನಿಮಗೆ 18-20 ವಯಸ್ಸಿರಬೇಕು ಅಲ್ವಾ? ಡಾಕ್ಟರ್ ಸಮರ್ಥ ಕರುಣೆಯಿಂದ ಕೇಳಿದರು. ಅಕ್ಕಮ್ಮ ಬಿಕ್ಳಿಸ್ಲಿ. ಇನ್ನೂ ಹಸಿ ಬಾಣಂತಿ ನಾನು. ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಲಿಲ್ಲ.
ಕಲ್ಲು ಬಂಡೆ ಥರ ಕೂತ್ಬಿಟ್ಟಿದ್ದೆ. ಯಾರ್ಯಾರೋ ಬಂದರು, ಏನೇನೋ ಮಾತಾಡಿದ್ರು. ನಂಗೊಂದು ಗೊತ್ತಾಗ್ತಿರ್ಲಿಲ್ಲ. ಯಾರ್ದೋ ಕನಸು, ಯಾರ್ದೋ ಕನಸಲ್ಲಿ ನಾನು ಗೊತ್ತಿಲ್ಲದೆ ಬಂದು ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಕನಸು ಗೊತ್ತಿಲ್ಲದಿರೋ ಯಾರ್ದೋ ಒಂದು ಕನಸು ಡಾಕ್ಟ್ರೆ. ಜೀವನನೇ ಹೀಗೆ, ಎಲ್ಲ ಅನಿರೀಕ್ಷಿತ. ಡಾಕ್ಟರ್ ಸಮರ್ಥ ಮುತ್ಕರಿಸ್ತಾರೆ. ಅವ್ರ ಕಣ್ಮುಂದೆ ಅಮ್ಮನ ನಗುಮುಖದ ಚಿತ್ರ. ಸಮು, ನಿನ್ನ PU ಎಕ್ಸಾಮ್ ಒಂದು ಮುಗಿದ್ಬಿಡ್ಲಿ ಕಣೋ, ಆಮೇಲೆ ಆಪ್ರೇಷನ್ ಮಾಡಿಸ್ಕೊತೀನಿ. ನಿನ್ನ ಎಕ್ಸಾಮ್ ಟೈಮಲ್ಲಿ ನಾನು ನರಳ್ತಾ ಕೂತ್ರೆ ನಿಂಗೆ ಓದೋಕ್ಕಾಗುತ್ತೇನೋ ಅಂತ ಹೇಳಿದರು. ತನ್ನ PUC ಎಕ್ಸಾಮ್ ಮುಗಿದಾಗ ಮತ್ತು CET ಓದು ತನ್ನ ರಿಸಲ್ಟ್ ಬಂದಾಗ, ತನ್ನ ಅತ್ಯಧಿಕ ಅಂಕಗಳಿಕೆಯ ಫೋಟೋ ಪೇಪರ್ನಲ್ಲಿ ಬಂದಾಗ ಆ ಜೀವಕ್ಕೆ ಅದೆಷ್ಟು ಸಂತೋಷ ಆಗಿತ್ತು. ತನ್ನ ಜೊತೆ CET ಕೌನ್ಸಿಲಿಂಗಿಗೆ ಕೂಡ ಬಂದಿದ್ದರು. ತನ್ನ ಮೆಡಿಕಲ್ ಕಾಲೇಜನ್ನು ಆಯ್ಕೆ ಮಾಡಿದರು. ತನ್ನ ಮೊಟ್ಟ ಮೊದಲ ಬಾರಿಗೆ ಬಿಳಿಯ ಕೋಟ್ ಹಾಕ್ಕೊಂಡು ಸ್ಟೆಥಾಸ್ಕೋಪ್ ಹಿಡ್ಕೊಂಡು ಬಂದಾಗ ಅಮ್ಮನ ಜೀವಕ್ಕೆ ಎಷ್ಟು ಸಂತೋಷ, ತನ್ನ ಜೀವನ ಸಾರ್ಥಕ ಆಯಿತು ಅನ್ನೋಷ್ಟು ಸಂಭ್ರಮ. ಅಮ್ಮ ಹೊಟ್ಟೆ ನೋವಿಂದ ಒದ್ದಾಡೋದು ನೋಡೋಕ್ಕಾಗದೆ ತಾನೇ ಮುಂದೆ ನಿಂತು ಪ್ರೊಫೆಸರ್ ಹತ್ರ ತಪಾಸಣೆ ಮಾಡಿಸಿದಾಗ ಗೊತ್ತಾಗಿತ್ತು ಅಮ್ಮನ ಯೂಟ್ರಸ್ಸು ಕ್ಯಾನ್ಸರ್ನಿಂದ ಆವೃತ ಆಗಿತ್ತು. ಗುಣಪಡಿಸಲಾಗದಂಥ ಕಡೆಯ ಹಂತ ತಲುಪಿತ್ತು. ತನ್ನಿಂದ ಅಮ್ಮನನ್ನು ಉಳಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ತನಗಾಗಿ ತನ್ನ ಸರ್ವಸ್ವವನ್ನು ಧಾರೆ ಎರೆದಿದ್ದ ತನ್ನ ಅಮ್ಮನನ್ನು ಉಳಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಸಾವು ಇಷ್ಟೊಂದು ಕ್ರೂರಿ ಅಂತ ಅನಿಸ್ಬಿಟ್ಟಿತ್ತು. ಸರ್ ದೇರ್ ಈಸ್ ಸಮ್ ಎಮರ್ಜೆನ್ಸಿ. ಸಿಸ್ಟರ್ ಅನ್ಸೂಯ ಟಕ ಶೂಸ್ ಸದ್ದು ಮಾಡುತ್ತಾ ಧಾವಿಸಿ ಬಂದಾಗ ಡಾಕ್ಟರ್ ಸಮರ್ಥ ನೆನಪುಗಳಿಂದ ಹೊರಬರ್ತಾರೆ. ಅಕ್ಕಮ್ಮನ ಕೆನ್ನೆ ತಟ್ಟಿ ಸರ್ ಅಂತ ಎಮರ್ಜೆನ್ಸಿ ವಾರ್ಡ್ನತ್ತ ಹೆಜ್ಜೆ ಹಾಕ್ತಾರೆ. ಮಾರನೇ ದಿನ ಅಕ್ಕಮ್ಮನ ಬೆಡ್ ಬಳಿ ಬಂದಾಗಲೇ ಮತ್ತೆ ಹಿಂದಿನ ದಿನದ ನೆನಪಾಗ್ತು. ಓ ಸಾರಿ ಅಕ್ಕಮ್ಮ, ನಿನ್ನೆ ನಿಮ್ಮ ಮಾತುಗಳನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ರಿ. ಶಾಲ್ ವಿ ಕಂಟಿನ್ಯೂ? ಅಕ್ಕಮ್ಮ ಮುಗುಳ್ನಾಗ್ತಾಳೆ. ನಿಮ್ಮಂಥ ದೊಡ್ಡ ಮನುಷ್ಯರು ನನ್ನಂಥವಳ ಕತೆ ಕೇಳ್ತೀರಾ ಅಂದರೆ? ಅಕ್ಕಮ್ಮ ನೀವು ನನ್ನ ತಾಯಿ ಥರ ಇದ್ದೀರಿ, ಅದಕ್ಕೆ ನಿಮ್ಮ ಹತ್ರ ಮಾತಾಡೋದು ನನಗೆ ತುಂಬ ಇಷ್ಟ. ಡಾಕ್ಟರ್ ಸಮರ್ಥ ಮೃದುವಾಗಿ ಹೇಳ್ತಾರೆ. ಆದರೆ ನಿಮ್ಮಂಥ ಮಗನ ಪಡೆಯೋ ಹೊಟ್ಟೆ ಪುಣ್ಯ ನನಗಿಲ್ವಲ್ಲ ಡಾಕ್ಟ್ರೆ. ಅಕ್ಕಮ್ಮ ಹನಿಗಣ್ಣಾಗ್ತಾರೆ. ವೈರ್ಪುಟ್ಟಿಯಲ್ಲಿ ಕ್ಯಾರಿಯರು ಫ್ಲಾಸ್ಕು ಹಿಡಿದು ಆಗಷ್ಟೇ ಒಳಬಂದ ಮಗಳು ಡಾಕ್ಟ್ರನ್ನ ಕಂಡು ಮುಖವನ್ನು ಅರಳಿಸ್ತಾಳೆ. ಅಮ್ಮ ಹೇಗಿದ್ದಾರೆ ಡಾಕ್ಟ್ರೆ? ಇವತ್ತು ಡಿಸ್ಚಾರ್ಜ್ ಮಾಡ್ತೀರಾ? ಡಾಕ್ಟರ್ ಸಮರ್ಥ ಅಕ್ಕಮ್ಮನ ಕೇಸ್ ಶೀಟನ್ನು ಹಿಡಿದು ಪರೀಕ್ಷೆ ಮಾಡುವಾಗ ಅಕ್ಕಮ್ಮ ಹೇಳ್ತಾರೆ, ಡಾಕ್ಟ್ರೇ ನನಗೀಗ ವಾಂತಿ ನಿಂತಿದೆ, ಜ್ವರನೂ ಕಡಿಮೆ ಆಗಿದೆ. ಪಾಪ ನನ್ನ ಮಗಳಿಗೆ ಮನೆಯಲ್ಲಿ ಗಂಡ ಮಕ್ಕಳಿಗೆ ಆಫೀಸು ಸ್ಕೂಲ್ ಟೈಮ್ಗೆ ಅಡುಗೆ ತಿಂಡಿ ಊಟ ಎಲ್ಲ ಮಾಡಿ ಹಾಕಿ ಕಸ ಮುಸ್ರೆ ಮಾಡಿಕೊಂಡು ಆಸ್ಪತ್ರೆಗೆ ಓಡಾಡೋದು ತುಂಬ ಕಷ್ಟ ಆಗುತ್ತೆ. ನಾನು ಡಿಸ್ಚಾರ್ಜ್ ಮಾಡಿದ್ರೆ ನಾನು ಊರಿಗೆ ಹೊರಟೋಗ್ತೀನಿ. ಏನಕ್ಕಮ್ಮ ಬೆಂಗಳೂರು ಸಾಕಾಗ್ಬಿಡ್ತಾ? ಆಗಲೇ ಊರಿಂದ ನೆನಪು ಮಾಡ್ಕೋತಾ ಇದ್ದೀರಿ? ಡಾಕ್ಟರ್ ಸಮರ್ಥ ಆಕೆಯ ಕೈ ಹಿಡಿದು ಪಲ್ಸ್ ನೋಡ್ತಾ ನಗ್ತಾರೆ. ಎಷ್ಟಾದರೂ ಅದು ನಮ್ಮೂರು, ಎಲ್ಲಿ ಹೋದರೂ ಯಾರಾದರೂ ಪರಿಚಯದವ್ರು ಸಿಗ್ತಾರೆ, ಕಷ್ಟ ಸುಖ ಕೇಳ್ತಾರೆ, ಮಾತಾಡ್ತಾರೆ. ಈ ಬೆಂಗಳೂರಲ್ಲಿ ಆಗ ದಿನ ಜಾತ್ರೆ ಇದ್ದಂಗಿರುತ್ತೆ. ಈಗ ನೋಡಿದ ಮುಖ ಇನ್ನೊಂದು ಕ್ಷಣಕ್ಕೆ ಮರೆತು ಹೋಗಿರುತ್ತೆ ಅಲ್ವಾ ಡಾಕ್ಟ್ರೆ? ಅಮ್ಮಂಗೆ ಸಿದ್ದಾಪುರ ಅಂತಂದರೆ ಅಷ್ಟು ಪ್ರೀತಿ ಡಾಕ್ಟ್ರೆ. ನಮ್ಮಪ್ಪ ತೀರ್ಕೊಂಡಾಗ ಅಮ್ಮ ವಾರಗಟ್ಟಲೆ ಉಪವಾಸ ಕೂತಿದ್ರು, ಯಾರೂ ಕೇಳೋರಿರಲಿಲ್ವಂತೆ. ಕಡೆಗೆ ಅಮ್ಮ ಧೈರ್ಯ ಮಾಡಿ ಮನೆಯಿಂದ ಆಚೆ ಬರಲೇಬೇಕಾಯಿತು. ಸಂತೆ ದಿನದಲ್ಲಿ ಮನೆ ಮುಂದೆ ವಡೆ ಚಕ್ಲಿ ಕೋಡ್ಬಳೆ ಹೀಗೆ ಎಲ್ಲ ಬಿಸಿ ಬಿಸಿಯಾಗಿ ಮಾಡ್ತಾಯಿದ್ಲು. ಆ ದುಡ್ಡಿಂದ ಅಕ್ಕಿ ಬೇಳೆ ಇಂಥದ್ದೆಲ್ಲ ತೊಗೊಂಡು ಬಂದು ನಮ್ಮಿಬ್ಬರನ್ನು ಸಾಕಿದ್ಲು. ಅವಳು ಉಪವಾಸ ಇದ್ದರೂ ಕೂಡ ಒಂದೇ ಒಂದಿನ ನಮ್ಮನ್ನು ಉಪವಾಸ ಹಾಕಲಿಲ್ಲ. ಅಕ್ಕಮ್ಮನ ಮಗಳ ಕಂಠ ತುಂಬಿದಿರ್ತದೆ. ಇಬ್ಬರು ಮಕ್ಕಳು ನನ್ನ ಎಡಬಲ ಕೂತು ಅಮ್ಮ ಚೂರು ಉಣ್ಣು, ಅಮ್ಮ ಚೂರು ಉಣ್ಣು ಅಂತ ಅನ್ನದ ತುತ್ತನ್ನು ಬಾಯಿಗಿಡ್ತಾಯಿದ್ರು ಡಾಕ್ಟ್ರೆ. ನಾನು ನಂಗೆ ಹಶ್ವಿಲ್ಲ, ನೀವು ತಿನ್ನಿ ಮಕ್ಕಳೇ ಅಂತ
ಹೊಟ್ಟೆ ತುಂಬ ನೀರು ಕುಡಿದು ಕಾಲ ಹಾಕ್ತಿದ್ದೆ. ಹಾಗೆ ನೋಡಿ ನಾನು ವಡೆ ಬೋಂಡ ವ್ಯಾಪಾರ ಮಾಡ್ತಾನೆ ಸಣ್ಣದಾಗಿ ಒಂದು ಪೆಟ್ಟಿಗೆ ಅಂಗಡಿ ಜೋಡಿಸ್ಕೊಂಡೆ. ಅಕ್ಕಮ್ಮನ ಅಂಗಡಿ ಚಾಕ್ಲೇಟು ಪೆಪ್ಪರ್ಮೆಂಟು ಅಂತಂದರೆ ನಮ್ಮ ಸಿದ್ದಾಪುರದ ಮಕ್ಕಳಿಗೆಲ್ಲ ಭಾರಿ ಖುಷಿ ಗೊತ್ತುಂಟ. ಈಗ ನನ್ನ ಮಗ ಅಂಗಡಿನ ದೊಡ್ಡದು ಮಾಡಿದ್ದಾನೆ, ಹಿಂದಕ್ಕೆ ಚಂದದ ಮನೆಯೂ ಕಟ್ಟಿದ್ದಾನೆ. ಇದ್ದಿದ್ದೊಂದು ಸಣ್ಣ ತೋಟ, ಅದನ್ನು ಮಾರಿಬಿಟ್ಟು ಇವಳು ಮದುವೆ ಮಾಡಿದೆ. ಜವಾಬ್ದಾರಿ ಕಳ್ಕೊಂಡೆ. ಮಗನಿಗೂ ಮದುವೆ ಆಯಿತು, ಅವನಿಗೂ 2 ಮಕ್ಕಳು, ಇವಳಿಗೂ 2 ಮಕ್ಕಳು. ಆಯಿತು. ಅಕ್ಕಮ್ಮನ ದನಿ ಅಂಚಿನಲ್ಲಿ ಸಣ್ಣ ವಿಷಾದ ಇದೆಯೇನೋ ಅನಿಸುತ್ತೆ ಡಾಕ್ಟರ್ ಸಮರ್ಥರಿಗೆ. ಅಂತೂ ತುಂಬ ಜೀವನ ನಿಮ್ಮದು. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ. ಅಕ್ಕಮ್ಮ ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸ್ವಲ್ಪ ಬಿ ಪಿ ಶುಗರು ಕಂಟ್ರೋಲ್ ಮಾಡ್ಕೊಳ್ಳಿ, ರೆಸ್ಟಲ್ಲಿರಿ. ಬಿಸಿಯಾಗಿ ಊಟ ತಿಂಡಿ ಮಾಡಿಕೊಂಡು ಹಾಲು ಹಣ್ಣು ತರಕಾರಿ ತಗೊಂಡು ಮೊಮ್ಮಕ್ಕಳ ಜೊತೆ ಆಟಾಡಿಕೊಂಡು ಹಾಯಾಗಿ ಇದ್ಬಿಡಿ ಏನೋ. ಅಕ್ಕಮ್ಮ ತಲೆ ಬಗ್ಗಿಸ್ತಾರೆ. ಕಣ್ಣಂಚಿನಲ್ಲೊಂದು ಕಂಬನಿಯ ಬಿಂದು ಪಳಕ್ಕನೆ ಕೆಳಗುದುರುತ್ತದೆ. ಡಾಕ್ಟರ್ ಸಮರ್ಥರಿಂದ ಅದನ್ನು ಬಚ್ಚಿಡುವ ಅಕ್ಕಮ್ಮನ ಯತ್ನ ಯಶಸ್ವಿಯಾಗುವುದಿಲ್ಲ. ಅರೇ ಅರೇ ಅಕ್ಕಮ್ಮ, ಅಳ್ತಾ ಇದ್ದೀರಾ? ಯಾಕೆ, ಏನಾಯ್ತಮ್ಮ? ಡಾಕ್ಟರ್ ಸಮರ್ಥ ಕಳಕಳಿಯಿಂದ ಕೇಳ್ತಾರೆ. ನಾನು ಆಸ್ಪತ್ರೆಗೆ ಅಡ್ಮಿಟ್ಟಾಗಿ 1 ವಾರ ಆಯಿತು. ಇವಳು ನನ್ನ ಮಗನಿಗೆ ಆಸ್ಪತ್ರೆಗೆ ಸೇರಿಸಿದ್ದೀನಾನೆ ಫೋನ್ ಮಾಡಿದ್ಲು. ಇದುವರೆಗೂ ಮಗ ಅಮ್ಮ ಹೇಗಿದೆಯಾ ಅಂತ ಒಂದು ಫೋನ್ ಮಾಡಿಲ್ಲ ಡಾಕ್ಟ್ರೆ. ಓ, ತುಂಬ ಕೆಲಸ ಇರ್ತದೆ, ಹೋಗಲಿ ಬಿಡಿ ಪಾಪ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರಲ್ಲ ಸಾಕು. ಡಾಕ್ಟರ್ ಸಮರ್ಥರ ದನಿಯಲ್ಲಿನ ಆತ್ಮೀಯತೆಗೆ ಅಕ್ಕಮ್ಮ ಕಂಬನಿ ಬಿಡಿಯುತ್ತಾರೆ. ಊಟ ಹಸಿರು ಅಂಚಿನ ಕಾಫಿ ಬಣ್ಣದ ಸ್ಪನ್ ಸಿಲ್ಕ್ ಸೀರೆಯ ಸೆರಗಿನಿಂದ ಕಣ್ಣೊರೆಸ್ಕೊಂಡ್ರೂ ಉಮ್ಮಳಿಸುವ ದುಃಖ. ಈ ಮಕ್ಕಳು ಹೀಗೆ ಯಾಕಾಗ್ಬಿಡ್ತಾರೆ ಡಾಕ್ಟ್ರೆ? ಮದುವೆ ಆಗಿ ಹೆಂಡತಿ ಬಂದ ತಕ್ಷಣ ನಾವು ದೂರ ಆಗ್ಬಿಡ್ತೀವ? ನನ್ನ ಮಗ ನನ್ನನ್ನು ಯಾರೋ ದೂರದ ನೆಂಟರು ಅನ್ನೋ ಹಾಗೆ ನೋಡ್ತಾರೆ. ಅಮ್ಮ ಊಟ ಆಯಿತಾ, ಅಮ್ಮ ತಿಂಡಿ ಆಯಿತಾ ಅನ್ನೋ ಮಾತು ಇಲ್ಲವೇ ಇಲ್ಲ. ಅಮ್ಮ ಅನ್ನೋ ಮಾತೇ ಇಲ್ಲ, ಮರ್ತೇ ಹೋಗಿದೆ. ನನಗೆ ಬೆನ್ನು ಬಗ್ಗೆ ಹೋಗ್ಬಿಟ್ಟಿದೆ, ನೇರವಾಗಿ ನಿಲ್ಲೋಕ್ಕಾಗಲ್ಲ ಗೊತ್ತುಂಟ. ಆದರೂ ಕೂಡ ಸೊಂಟ ಬಗ್ಗಿಸ್ಕೊಂಡೆ ಗುಡ್ಡದಲ್ಲಿ ಸೌದೆ ಆರಿಸ್ಕೊಂಡು ಬರ್ತೀನಿ. ಹಿತ್ತಲಲ್ಲಿ ಕಳೆ ತೆಗೆಯೋದು, ಗೊಬ್ಬರ ಹಾಕೋದು, ಸೊಪ್ಪು ತರಕಾರಿ ಬಿಡಿಸೋದು, ಪಾತ್ರೆ ತೊಳೆಯೋದು, ಹೀಗೆ 10 ಕೆಲಸ ಮಾಡ್ತೀನಿ. ಆದರೆ ನನ್ನ ಸೊಸೆಗೆ ನಾನು ತಿನ್ನಬಾರ್ದಷ್ಟು ತಿಂತೀನೇನೋ ಅನ್ನುವಂಥ ಭಾವನೆ. ರಾತ್ರಿಗೆ ಉಳಿದಿರೋಂಥ ತಂಗ್ಳನ್ನು ಕೊಡ್ತಾಳೆ, ಬೆಳಗಿನ ರೊಟ್ಟಿನ ರಾತ್ರಿ ಕೊಡ್ತಾಳೆ. ಗಟ್ಟಿಯಾಗಿದೆಯಲ್ಲಮ್ಮ, ಹೇಗೆ ತಿನ್ನಲಿ ಅಂತಂದರೆ, ನಿಮ್ಮ ಹಲ್ಲು ಚೆನ್ನಾಗಿದೆ, ಗಟ್ಟಿಯಾಗಿದೆ, ತಿನ್ನಿ ಪರವಾಗಿಲ್ಲ ಅಂತ ಹೇಳ್ತಾಳೆ. ಬಿಸಿಯಾಗಿ ಕಾಫಿ ಕುಡಿಬೇಕು ಅನಿಸುತ್ತೆ. ನಮ್ಮ ಮಡಿಕೇರಿ ಚಳಿ ಗೊತ್ತಲ್ಲ ನಿಮಗೆ. ಬಿಸಿಯಾಗಿ ಕಾಫಿ ಕುಡಿಬೇಕು ಅಂದರೆ ಬೆಚ್ಚಗಿರೋಂಥ ಕಾಫಿ ತಂದು ಕುಕ್ತಾಳೆ. ಯಾವಾಗಲೂ ಮಾಡಿದ ಕಾಫಿ ಇರಲಿ ಡಾಕ್ಟ್ರೆ, ಇರಲಿ ಪರವಾಗಿಲ್ಲ, ಆದರೆ ಕೊಡೋ ಊಟ ತಿಂಡಿ ಏನೇ ಆಗಿರಲಿ ಅದನ್ನು ಪ್ರೀತಿಯಿಂದ ಅಕ್ಕರೆಯಿಂದ ತಂದು ಕೊಟ್ಟರೆ ಸಂತೋಷವಾಗಿ ತಿನ್ಬೋದು ಡಾಕ್ಟ್ರೆ. ಆದರೆ ಇದೇನೋ ಪೀಡೆ, ಇದು ಕೊಡಬೇಕಲ್ಲ ಅನ್ನುವಂಥ, ಯಾವಾಗ ಈ ಪೀಡೆ ಕಳೆಯುತ್ತೋ ಅನ್ನುವಂಥ ಭಾವನೆಯಿಂದ ಸಿಡ್ಸಿಡ ಅಂತ ಕೊಟ್ಟರೆ ಎದೆನಲ್ಲಿ ಸಂಕಟ ಆಗುತ್ತೆ, ಗಂಟ್ಲಲ್ಲಿ ಅನ್ನನೇ ಇಳಿಯೋಲ್ಲ ಡಾಕ್ಟ್ರೆ. ಓ, ಡಾಕ್ಟರ್ ಸಮರ್ಥ ನಿಟ್ಟುಸಿಡ್ತಾರೆ. ಮೈಕೈ ತುಂಬ ನೋವು. ಬಿಸಿಯಾಗಿ ನೀರು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅರ್ಧ ಬಕೆಟು ಬಿಸಿನೀರು ತಂದು ಕೊಡ್ತಾಳೆ. ಕರೆಂಟಲ್ಲಿ ನೀರು ಕಾಯಿಸೋದು, ಕರೆಂಟ್ ರೇಟ್ ಜಾಸ್ತಿ ಅಲ್ವಾ, ಎಲ್ಲ ನಿಮ್ಗೊಬ್ರಿಗೆ ಮಾಡ್ತಾ ಕೂತ್ರೆ ನಾವೆಲ್ಲ ಏನು ಮಾಡಬೇಕು ಅಂತ ಮೂಗು ಮುರಿತಾಳೆ. ಪಾಪ ಈ ಹೆಣ್ಮಗು ಅಪರೂಪಕ್ಕೆ ಅವ್ರಿಗೆ ಬರುತ್ತೆ, ಒಳ್ಳೆ ಮಾತಿಲ್ಲ, ಒಳ್ಳೆ ಊಟ ಇಲ್ಲ. ಅದಕ್ಕೆ ಪಾಪ ಮಗು ನನ್ನ ಜೊತೆಗೆ ಓಡಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂತು.
ಈಕೆ ಗಂಡಂಗೆ ಯಾವುದೋ ಫ್ಯಾಕ್ಟ್ರಿನಲ್ಲಿ ಕೆಲಸ. ಇವ್ರ ಮನೆಯಲ್ಲಿ 2 ತಿಂಗಳಿಂದ ಹಾಯಾಗಿದ್ದೆ. ಮೈ ಕೈ ತಲೆ ಎಲ್ಲ ತಿಕ್ಕಿ ಬಿಸಿ ಬಿಸಿ ನೀರು ಹಾಕಿದ್ಲು. ಹೊಟ್ಟೆ ತುಂಬ ಬಿಸಿ ಬಿಸಿ ಊಟ, ಹಣ್ಣು ತರಕಾರಿ ಎಲ್ಲ ತರಿಸ್ತಿದ್ಲು. ಮೊಮ್ಮಕ್ಕಳ ಜೊತೆ ನಗ್ನಗ್ತಾ ಹಾಯಾಗಿದ್ಬಿಟ್ಟಿದ್ದೆ. ಇದಕ್ಕಿಂತ ಹಾಗೆ ಜ್ವರ ವಾಂತಿ ಎಲ್ಲ ಶುರುವಾಯಿತು ನೋಡಿ, ಅದಕ್ಕೆ ಅಡ್ಮಿಟ್ ಆಗಿಬಿಟ್ಟೆ. ಸರಿ ಮತ್ತೆ ಮಗಳ ಮನೇಲೇ ಇದ್ದುಬಿಡಿ ಅಕ್ಕಮ್ಮ. ಎಲ್ಲಾದರೂ ಉಂಡೆ ಡಾಕ್ಟ್ರೆ, ಮಗಳು ನಮ್ಮೋಳಾದರು, ಅಳಿಯ ನಮ್ಮೋನ. ಮಗಳ ಮಾಳಿಗೆಗಿಂತ ಮಗನ ಕೀಳು ಲೇಸು ಅಂತ ನಮ್ಮಪ್ಪಯ್ಯ ಯಾವಾಗಲೂ ಹೇಳೋನು. ಮಗಳು ಚೆನ್ನಾಗಿದ್ದಾಳೆ, ಅವಳ ಸಂಸಾರ ನೋಡಿ ಸಂತೋಷ ಆಯಿತು. ಸಾಕು ಸಾಕು ಈ ಜನ್ಮಕ್ಕೆ. ಇನ್ನು ಊರಿನ ಬಸ್ ಹತ್ತಿಸಿ ಯಾರನ್ನಾದರೂ ಜೊತೆ ಮಾಡಿದ್ರೆ ಸಾಕು. ಸಿದ್ದಾಪುರಕ್ಕೆ ಹೋಗಿ ಇದ್ದುಬಿಡ್ತೀನಿ. ಇರೋಷ್ಟು ದಿನ ಹೇಗೋ ಕಾಲ ಹಾಕೋದು. ಸಾಯೋ ಕಡೆಗಾಲಕ್ಕೆ ಮಗನ ಹತ್ರ ಬಾಯಿಗೆ ತುಳಸಿ ನೀರು ಬಿಡಿಸ್ಕೊಳ್ಳೋಂಥ ಆಸೆ ಡಾಕ್ಟ್ರೆ. ಡಾಕ್ಟರ್ ಸಮರ್ಥರಿಗೆ ಹೃದಯ ತುಂಬಿ ಬರ್ತದೆ. ಆಯಿತು ಅಕ್ಕಮ್ಮ, ಹೋಗ್ಬಿಟ್ಟು ಬನ್ನಿ, ದೇವರು ಒಳ್ಳೇದು ಮಾಡಲಿ ಅಂತಾರೆ. ಡಾಕ್ಟರ್ ಸಮರ್ಥ ಸಂಜೆಯ ರೌಂಡ್ಸ್ ಮುಗಿಸಿ ತನ್ನ ರೂಮ್ನಲ್ಲಿ ಕುಳಿತು ಕಾಫಿ ಕುಡಿಯುವಾಗ ಸಿಸ್ಟರ್ ಅನ್ಸೂಯ ಬಾಗಿಲಲ್ಲಿ ಕಾಣಿಸ್ಕೊಳ್ತಾಳೆ. ಎಸ್ ಸಿಸ್ಟರ್, ಕಮ್ಮಿ ಅಂತಾರೆ. ಸರ್, ಅಕ್ಕಮ್ಮ ಅನ್ನೋ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿದ್ದಾಯಿತು. ಆಕೆನ ಹಾಲ್ನಲ್ಲಿ ಕೂರಿಸ್ಬಿಟ್ಟು ಆಕೆ ಮಗಳು ಬೆಳಗ್ಗೆ ಹೋದವಳು ಇನ್ನೂ ಬಂದಿಲ್ಲ ಸರ್. ಸುಮಾರು 10,500 ಬಿಲ್ ಆಗಿದೆ. ರಿಸೆಪ್ಷನಿಸ್ಟ್ ವೀಣಾ ಹೇಳಿದ್ಲು. ಏನು ಮಾಡೋದು ಸರ್? ಡಾಕ್ಟರ್ ಸಮರ್ಥ ಕಾಫಿಯ ಲೋಟವನ್ನು ಟೇಬಲ್ ಮೇಲಿಟ್ಟು ತಮ್ಮ ಚೇಂಬರ್ನಿಂದ ಹೊರಗೆ ಬರ್ತಾರೆ. ಕಾರಿಡಾರ್ನ ತುದಿಯಲ್ಲಿನ ಮರದ ಬೆಂಚಿನ ಮೇಲೆ ಕುಳಿತಿದ್ದ ಅಕ್ಕಮ್ಮ ಬಾಗಿಲತ್ತಲೇ ನಿರೀಕ್ಷೆಯ ನೋಟ ಬೀರ್ತಾ ಇದ್ದಾರೆ. ಬಾಗಿದ ಬೆನ್ನಿನ ಕಂಗಾಲು ನೋಟ. ಡಾಕ್ಟರ್ ಸಮರ್ಥ ಆಕೆಯ ಮಗಳ ಮೊಬೈಲ್ಗೆ ರಿಂಗ್ ಮಾಡ್ತಾರೆ. ಸಾರಿ ಡಾಕ್ಟ್ರೆ, ಸಾರಿ, ಇನ್ನೊಂದು ಅರ್ಧ ಗಂಟೆಲಿ ಬಂದುಬಿಡ್ತೀನಿ. ಸ್ವಲ್ಪ ದುಡ್ಡಿಂದು ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೆ. ಅಣ್ಣಂಗೆ ಫೋನ್ ಮಾಡಿದೆ, ಅವನು ಗದರಿಸ್ಬಿಟ್ಟ, ಅಮ್ಮಂಗೆ ಯಾಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿಸ್ದೆ ಅಂತ. ನನ್ನ ಗಂಡ ಕೂಡ ನನಗೆ ಬೈದರು. ನಿಂಗೆ ಯಾಕಿಲ್ಲ ದಿವಸ ಬರೀ ಮಗನ ಮನೆಗೆ ಕಳಿಸೋದಲ್ವಾ ಅಂತ ನನ್ನ ಗಂಡ ಹೇಳಿದ್ರು. ನಂದು ಸಣ್ಣ ಪುಟ್ಟ ಸೇವಿಂಗ್ಸ್ ಇತ್ತು, ಅದನ್ನು ತಗೊಂಡು ಇಲ್ಲಿ ನನ್ನ ಪರಿಚಯದವರು ಒಬ್ಬರಿದ್ದಾರೆ, ಅವ್ರ ಹತ್ರ ಸ್ವಲ್ಪ ಕೈ ಸಾಲ ತಗೊಂಡು ಬರ್ತಾಯಿದ್ದೀನಿ. ಸಾರಿ, ಲೇಟ್ ಆಯಿತು, ಬಂದುಬಿಡ್ತೀನಿ ಡಾಕ್ಟ್ರೆ, ಇನ್ನೊಂದು ಅರ್ಧ ಗಂಟೆ ಬಂದುಬಿಡ್ತೀನಿ ಪ್ಲೀಸ್. ದನಿಯಲ್ಲಿ ಸಂಕೋಚ, ಅಪಮಾನ, ಲಜ್ಜೆ ಎಲ್ಲ ಮಿಶ್ರವಾಗಿರ್ತದೆ. ಡಾಕ್ಟರ್ ಸಮರ್ಥ ಮೃದುವಾಗಿ ನಗ್ತಾರೆ. ಅಮ್ಮ ಇಲ್ಲಿ ನೋಡಿ, ಅಕ್ಕಮ್ಮನ್ನ ನಾನು ನನ್ನ ತಾಯಿ ಥರ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಹತ್ರ ಹಣ ತಗೊಂಡು ಟ್ರೀಟ್ ಮಾಡ್ತೀನ ನಾನು? ಹಾಸ್ಪಿಟಲ್ ಬಿಲ್ನ ನಾನು ಪೇ ಮಾಡಿದ್ದಾಯಿತು. ನೀವು ಬನ್ನಿ, ನಿಧಾನವಾಗಿ ಬನ್ನಿ, ಪರವಾಗಿಲ್ಲ. ಅಮ್ಮನ್ನ ಹುಷಾರಾಗಿ ಮನೆಗೆ ಕರ್ಕೊಂಡು ಹೋಗಿ. ಅವ್ರಿಗೋಸ್ಕರ ನಾನು ಒಂದಷ್ಟು BP ಮಾತ್ರೆ, ಒಂದಷ್ಟು ವಿಟಮಿನ್ ಟ್ಯಾಬ್ಲೆಟ್ಸು ಇದನ್ನೆಲ್ಲ ಸಿಸ್ಟರ್ ಅನ್ಸೂಯ ಹತ್ರ ಕೊಟ್ಟಿರ್ತೀನಿ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ? ವಯಸ್ಸಾಗಿರೋ ಜೀವವನ್ನು ಅಕ್ಕರೆಯಿಂದ ಪ್ರೀತಿಯಿಂದ ನೋಡ್ಕೊತ ಅಣ್ಣಂಗೆ ಹೇಳಿ. ಆಮೇಲೆ ಈ ಬಗ್ಗೆ ಅಂತಂದರೆ ದುಡ್ಡನ್ನು ನಾನು ಪೇ ಮಾಡಿದ್ದೀನಿ ಅನ್ನೋ ಬಗ್ಗೆ ದಯವಿಟ್ಟು ನಿಮ್ಮ ಅಮ್ಮಂಗೆ ಹೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಅಕ್ಕಮ್ಮ ಸ್ವಾಭಿಮಾನಿ ಹೆಣ್ಮಗಳು, ಆ ಸ್ವಾಭಿಮಾನಿ ಜೀವ ನೊಂದ್ಕೊಳ್ಬಾರ್ದು. ನನಗೆ ಥ್ಯಾಂಕ್ಸ್ ಹೇಳೋದಾಗಲಿ ಮತ್ತೊಂದಾಗಲಿ ಖಂಡಿತ ಬೇಡ. ಟೇಕ್ ಕೇರ್. ಡಾಕ್ಟರ್ ಸಮರ್ಥ ಮೊಬೈಲ್ ಆಫ್ ಮಾಡಿದಾಗ ಸಿಸ್ಟರ್ ಅನ್ಸೂಯ ಡಾಕ್ಟರ್ ಮಾತು ಅರ್ಥವಾದಂತೆ ರಿಸೆಪ್ಷನ್ನತ್ತ ಹೆಜ್ಜೆ ಹಾಕ್ತಾರೆ. ಸಮರ್ಥರಿಗೆ ಎದೆಯಾಳದೊಳಗಿನ ಅಮ್ಮ ಮುಗುಳ್ನಕ್ಕಂತೆ ಭಾಸವಾಗ್ತದೆ. ನಮಸ್ಕಾರ.